ನಮಸ್ಕಾರ, ನಾನು ಶುಭಾ. ನಿಂಬೆಹಣ್ಣನ್ನು ಒಂದ್ಸರಿ ಬೆಂಕಿ ಮೇಲೆ ಸುಟ್ಟು ನೋಡಿ, ನೀವೇ ಶಾಕ್ ಆಗ್ತೀರಿ. ಮೊದಲನೇ ಟಿಪ್ಸು, ಈ ಥರ ಬಾಕ್ಸು ನಾವೇನಾದರೂ ಫುಡ್ ಆರ್ಡರ್ ಮಾಡಿದಾಗ ಬಂದಿರುತ್ತಲ್ಲ, ಈ ಬಾಕ್ಸ್ ನಾನು ಹೋಲ್ಸ್ ಮಾಡ್ಕೊಂಡಿದ್ದೀನಿ ಒಂದು ಕಂಬಿಯಲ್ಲಿ ಸುಟ್ಟುಬಿಟ್ಟು. ಹಿಂದ್ಗಡೆ ಮುಚ್ಚಳ ಮೆತ್ತಿಸ್ಬಿಡಿ, ಬಾಟಲ್ದು ಮುಚ್ಚಳ. ನಾವು ಪಾತ್ರೆ ಎಲ್ಲ ತೊಳೆದಾಗ ನಾರು ಹಂಗೆ ಇಟ್ಬಿಡ್ತೀವಿ. ಇವು ತೇವ ಇದ್ದಾಗ ಹಂಗೆ ಇಟ್ಬಿಟ್ರೆ ಇವುಗಳಲ್ಲಿ ಜೆಮ್ಸ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ನೀವು ಈ ಥರ ಹೋಲ್ಸ್ ಇದರೊಳಗಡೆ ಇಟ್ಬಿಟ್ಟಿದ್ದೀನಿ ಅಂದರೆ ನೀರೆಲ್ಲ ಕೆಳಗಡೆ ಸೋರ್ತಾ ಇರುತ್ತೆ. ನೋಡಿ ತೋರಿಸ್ತೀನಿ, ತಕ್ಷಣ ನೀರೆಲ್ಲ ಸೋರೋಗುತ್ತೆ. ಎರಡನೇ ಟಿಪ್ಸು, ನಿಂಬೆಹಣ್ಣು. ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣು ಸಾಮಾನ್ಯವಾಗಿ ಇದ್ದೇ ಇರುತ್ತಲ್ಲ, ನೀವು ಒಂದು ನಿಂಬೆಹಣ್ಣು, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ತಗೊಳ್ಳಿ. ಒಂದು ಚಿಕ್ಕ ಕಪ್ಪಲ್ಲಿ ಬೀಜಗಳೆತ್ಬಿಡಿ, ಬರೀ ರಸ ಮಾತ್ರ ಹಿಂಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಹಿಂಡ್ಬಿಟ್ಟಿದ್ದಾದಮೇಲೆ ಇದರೊಳಗಡೆಗೆ ನೀವು ಸ್ವಲ್ಪ ಶಾಂಪು ಹಾಕ್ಕೊಳ್ಳಿ. ಅಂದರೆ ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪು. ನಾನು ಕ್ಲಿನಿಕ್ ಪ್ಲಸ್ಸೇ ಬಳಸೋದು, ನಾನು ಅದಕ್ಕೆ ಕ್ಲಿನಿಕ್ ಪ್ಲಸ್ ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೀನಿ ಅಂತ ನೀವು ಕ್ಲಿನಿಕ್ ಪ್ಲಸ್ಸೇ ಬಳಸ್ಬೇಕಂತೇನಿಲ್ಲ. ನಿಮ್ಮ ಮನೇಲಿ ನೀವು ಯಾವ ಶಾಂಪು ಬಳಸ್ತೀರೋ ಅದೇ ಶಾಂಪೂನೇ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು. ಒಂದು ತೋರಿಸ್ತೀನಿ ನೋಡಿ, ಒಂದು ಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಹೇರ್ ವಾಶ್ ಮಾಡ್ಕೋಬೇಕು. ಅಂದರೆ ವೀಕ್ಲಿ ಒನ್ ಟೈಮ್ ಈ ಥರ ಹೇರ್ ವಾಶ್ ಮಾಡ್ಕೊಂಡು ಬಂದಿದ್ದೀರಂದರೆ, ಒಬ್ಬೊಬ್ಬರಿಗೆ ಕೂದಲಲ್ಲಿ ತುಂಬ ಡೆಂಡ್ರಪ್ಸ್ ಇರುತ್ತೆ, ಅವರು ವೀಕ್ಲಿ ಒನ್ ಟೈಮು. ಮತ್ತು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ, ಒಬ್ಬೊಬ್ರು ಕೂದಲು ತುಂಬ ಡ್ರೈ ಅನಿಸುತ್ತೆ. ಹೇರ್ ವಾಶ್ ಆದಮೇಲೆ ಅವ್ರ ಕೂದಲು ಡ್ರೈ ಆಗಬಾರ್ದು ಅಂತ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಇವಾಗ ಹೇರ್ ವಾಶ್ ಮಾಡ್ಕೊತೀರಲ್ಲ, ಮಾಮೂಲಿಯಾಗಿ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಅಂದರೆ ವೀಕ್ಲಿ ಒನ್ ಟೈಮ್ ಮಾತ್ರ ಇದನ್ನು ಯೂಸ್ ಮಾಡಿ. ಈ ಥರ ನೀವು ಒಂದು 3 ವಾರ ಯೂಸ್ ಮಾಡಿದ್ದೀರಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಬೇಗ ನಿಮ್ಮ ಕೂದಲಲ್ಲಿ ಡೆಂಡ್ರಪ್ಸ್ ಜಾಸ್ತಿ ಇದೆ ಅನ್ನೋರು ಇದನ್ನು 3 ವಾರ ಟ್ರೈ ಮಾಡಿ, ಮತ್ತೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಒಳ್ಳೆ ರಿಸಲ್ಟ್ ಬರುತ್ತೆ, ಟ್ರೈ ಮಾಡಿ ನೋಡಿ ಬೇಕಂದರೆ. ಮೂರನೇ ಟಿಪ್ಸು, ನಿಂಬೆಹಣ್ಣು ಜಾಸ್ತಿ ದಿನ ಇರಬೇಕು. ಇವಾಗ ನಿಂಬೆಹಣ್ಣು ತಂದುಬಿಡ್ತೀವಿ, ಜಾಸ್ತಿ ದಿನ ಸ್ಟೋರ್ ಮಾಡಬೇಕನ್ನೋವಾಗ ಕುಕ್ಕಿಂಗ್ ಆಯಿಲ್ ಆಗಲಿ ಇಲ್ಲ ಕೊಕೊನೆಟ್ ಆಯಿಲ್ ಯಾವುದಾದ್ರೂ ತಗೋಬೋದು. ಚೆನ್ನಾಗಿ ನನ್ನ ಕೈಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಲ್ಲ ನಿಂಬೆಹಣ್ಣಿಗೆ, ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಎಲ್ಲ ನಿಂಬೆಹಣ್ಣಿಗೂ ಈ ಥರ ಅಪ್ಲೈ ಮಾಡಿ ಯಾವುದನ್ನು ಏರ್ಟೈಟ್ ಬಾಕ್ಸಲ್ಲಿ, ಪ್ಲಾಸ್ಟಿಕ್ ಬಾಕ್ಸಲ್ಲಿ ನೀವೇನು ಮಾಡಬೇಕು, ಈ ನಿಂಬೆಹಣ್ಣುಗಳ್ನು ಆ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿಡಿ. ಇಲ್ಲ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಕವರ್ ಒಳಗಡೆಗೆ ಹಾಕ್ಬಿಟ್ಟು ಹಂಗೆ ಆಚೆ ಇಟ್ಟರು ಚೆನ್ನಾಗೇ ಇರುತ್ತೆ. ಇಲ್ಲ ಫ್ರಿಜ್ ಒಳಗಡೆಗಾದರೂ ಇಡ್ಬೋದು. ಲಾಸ್ಟ್ ಟಿಪ್ಸು, ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ, ಇದನ್ನು ಮಧ್ಯಕ್ಕೆ ಕಟ್ ಮಾಡಿಬಿಡಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಧ್ಯಕ್ಕೆ ಕಟ್ ಮಾಡಿ ಇದನ್ನು ಸೈಡ್ಗೆ ಇಕ್ಬಿಡಿ. ಮತ್ತು ಮೆಣಸು ಒಂದು ಸ್ವಲ್ಪ ತಗೋಬೇಕು, ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಮೆಣಸು ಮತ್ತು ಓಮ್ ಕಾಳು, ಒಂಚೂರು ಓಮ್ ಕಾಳು. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತೆ ಮೆಣಸು, ಓಮ್ ಕಾಳೆಲ್ಲ ಇಟ್ಟಿರ್ತೀವಲ್ಲ. ಒಂಚೂರು ಓಮ್ ಕಾಳು ತಗೊಂಡು ಇದನ್ನು ನೀವು ಕುಟ್ಟಬೇಕು. ಕಲ್ಲ ಮೇಲಾದರೂ ಕುಟ್ಟಿ, ಇಲ್ಲ ಪೇಪರ್ ಮೇಲಾದರೂ ಕುಟ್ಟಿ, ಇಲ್ಲ ಕುಟ್ಟಣಿಗೆ ಕಲ್ಲಿದೆ ಅಂದರೆ ನನ್ನ ಹತ್ರ ಕುಟ್ಟಣಿಗೆ ಕಲ್ಲಿತ್ತು, ನಾನು ಇದರೊಳಗಡೆಗೆ ಹಾಕ್ಬಿಟ್ಟು ಕುಟ್ತಾಯಿದ್ದೀನಿ. ಇದನ್ನು ನೀವು ಯಾವತ್ತೂ ಫಸ್ಟೇ ಮಾಡಿ ಇಟ್ಕೋಬಾರ್ದು, ತಕ್ಷಣ ಕುಟ್ಟುಬಿಟ್ಟು ಮಾಡಿದ್ರೇ ಇದು ಒಳ್ಳೆ ರಿಸಲ್ಟ್ ಬರೋದು. ನಾನು ಅಷ್ಟೇ, ನನಗೆ ಬೇಕಂದಾಗ ತಕ್ಷಣ ಕುಟ್ಕೊತೀನಿ. ನೀವು ಅಷ್ಟೇ ತಕ್ಷಣ ಇದನ್ನು ಕುಟ್ಕೊಂಡು ಮಾಡಿದ್ದೀರಂದರೆ ಒಳ್ಳೆ ರಿಸಲ್ಟು. ನೋಡಿ ಕುಟ್ಬಿಡ್ತಾಯಿದ್ದೀನಿ, ಕುಟ್ಟಿದ್ದಾಯಿತು. ಇದನ್ನು ಒಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಳ್ಳಿ. ಇದರೊಳಗಡೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಮ್ಮ ಹತ್ರ ಇಲ್ಲ ಬ್ಲ್ಯಾಕ್ ಸಾಲ್ಟ್ ಇದೆ ಅಂದರೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನನ್ನ ಹತ್ರ ಇರಲಿಲ್ಲ, ನಾನು ಮಾಮೂಲಿ ಸಾಲ್ಟೇ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರನೂ ಬ್ಲ್ಯಾಕ್ ಸಾಲ್ಟ್ ಇಲ್ಲ, ಮಾಮೂಲಿ ಸಾಲ್ಟ್ ಇದೆ ಅಂದರೆ ಯೂಸ್ ಮಾಡ್ಬೋದು. ಇಲ್ಲ ನಮ್ಮ ಮನೇಲಿ ಬ್ಲ್ಯಾಕ್ ಸಾಲ್ಟು ಇದೆ ಅಂದರೆ ಬೇಕಾದರೆ ಈ ಸಾಲ್ಟು ಸ್ಕಿಪ್ ಮಾಡಿ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿ. ಚಾಕುವಲ್ಲಿ ಸ್ವಲ್ಪ ಬೀಜಗಳು ತೆಗೆದುಬಿಡಿ. ಬೀಜಗಳು ತೆಗೆದುಬಿಟ್ಟು ಸೇಮ್ ನಾನು ಹಿಂಗೆ ಹೋಲ್ ಥರ ಮಾಡ್ಕೊತಾ ಇದ್ದೀನಲ್ಲ, ಈ ಥರ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಬೀಜಗಳೆಲ್ಲ ತೆಗೆದುಬಿಟ್ಟು ಹೋಲ್ ಥರ ಮಾಡ್ಕೊಳ್ಳಿ, ಒಳಗಡೆವರೆಗೂ ಹೋಗುತ್ತೆ. ಎಲ್ಲ ಬೀಜಗಳು ತೆಗ್ದಿದ್ದಾದಮೇಲೆ ನೀವು ಫಸ್ಟೇ ಪೌಡ್ರ್ ಮಾಡಿ ಇಟ್ಟಿರ್ತೀರಲ್ಲ, ಓಮ್ ಕಾಳು, ಮೆಣಸು, ಇದನ್ನೆಲ್ಲ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಸ್ವಲ್ಪ ಸ್ವಲ್ಪ ಪುಡಿ. ಎರಡೂ ನಿಂಬೆಹಣ್ಣು ಮತ್ತೆ ಕಟ್ ಮಾಡಿ ಇಟ್ಟಿದ್ದೀರಲ್ಲ ಒಂದು ನಿಂಬೆಹಣ್ಣು, ಎರಡಕ್ಕೂ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎರಡಕ್ಕೂ ಇದ್ರ ಮೇಲೆ ಪುಡಿ ಹಾಕ್ಬಿಟ್ಟು ಸೈಡ್ಗೆ ಇಕ್ಕೊಳ್ಳಿ. ಇದನ್ನೇನು ಮಾಡ್ಬೇಕಂತ ನಾನು ಮತ್ತೆ ಹೇಳ್ತೀನಿ ನೋಡಿ. ನಾನು ಎರಡಕ್ಕೂ ಸ್ವಲ್ಪ ಸ್ವಲ್ಪ ಪುಡಿ ಹಾಕ್ಕೊಂಡೆ. ಪುಡಿ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಸ್ಪೂನ್ ಅಂತೂ ಇರುತ್ತೆ, ಓಲ್ಸ್ ಸ್ಪೂನ್ ಇರುತ್ತಲ್ಲ, ಓಲ್ಸ್ ಸ್ಪೂನ್ ಆದರೂ ತಗೋಬೋದು. ಪುಲ್ಕ ಸ್ಟ್ಯಾಂಡ್ ಇರುತ್ತಲ್ಲ, ಪುಲ್ಕ ಸ್ಟ್ಯಾಂಡ್ ಎಲ್ಲರ ಮನೇಲಿ ಇರಲ್ಲ ಅಂತೇಳ್ಬಿಟ್ಟು ನಾನು ಹೋಲ್ಸುದು ಸ್ಪೂನ್ ಇತ್ತಲ್ಲ, ಈ ಸ್ಪೂನಲ್ಲೇ ತೋರಿಸ್ತಾ ಇದ್ದೀನಿ. ನಮ್ಮ ಹತ್ರ ಪುಲ್ಕ ಸ್ಟ್ಯಾಂಡ್ ಇದೆ ಅಂದರೆ ಇದ್ರ ಮೇಲೆ ಬೇಕಾದರೂ ಸುಟ್ಕೋಬೋದು. ನೋಡಿ ಈ ಥರ ಸ್ಪೂನ್ ಮೇಲೆ ಇಟ್ಬಿಟ್ಟು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ. ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ. ಆ ಫುಲ್ಲು ಸ್ವಲ್ಪ ಒಂದು ನಿಮಿಷ ಇಲ್ಲ 2 ನಿಮಿಷ ಸಾಕು, ನೀವು ಟೈಮ್ ನೋಡ್ಕೊಳ್ಳಿ. ಮತ್ತು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನೋಡಿ ನಾನು ಒಂದು 2 ನಿಮಿಷ ಬಿಸಿ ಮಾಡಿಕೊಂಡೆ. ನಿಂಬೆಹಣ್ಣು ಒಳಗಡೆ ರಸ ಚೆನ್ನಾಗಿ ಬಿಸಿ ಆಗಿಬಿಡ್ತಾ ಇದೆ.
ನೀವೇ ನೋಡ್ತಾ ಇದ್ದೀರಲ್ಲ, ಸೈಡಲ್ಲಿಂದ ಬಬಲ್ಸ್ ಥರ ಫುಲ್ ಬಿಸಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ನೋಡಿ, ಸ್ವಲ್ಪ ಬಿಸಿನೇ ಇದೆ, ಮುಟ್ಟು ನೋಡಿ. ಸ್ವಲ್ಪ ಜೇನುತುಪ್ಪ ತಗೊತಾ ಇದ್ದೀನಿ. ನಾನು ಪ್ಯೂರ್ ಜೇನುತುಪ್ಪ ಬಳಸ್ತಾ ಇದ್ದೀನಿ. ಪ್ಯೂರ್ ಜೇನುತುಪ್ಪ ಆದರೆ ಒಳ್ಳೆಯದು. ಇಲ್ಲ ನಮ್ಮ ಮನೇಲಿ ಇಲ್ಲ ಅನ್ನೋರು ನಿಮ್ಮ ಮನೇಲಿ ಯಾವುದಿದ್ರೆ ಅದನ್ನೇ ತಗೊಂಡು ಈ ರಸ ಸ್ವಲ್ಪ ಹಿಂಡ್ಕೊಬಿಡಬೇಕು. ಇದನ್ನು ಒಂದು ಸತಿ ಚೆನ್ನಾಗಿ ಸ್ವಲ್ಪ ರಸ ಹಿಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು, ಇವಾಗ ಮಳೆ ಚಳಿ ತುಂಬ ಜಾಸ್ತಿ ಇರೋದ್ರಿಂದ ಜಾಸ್ತಿ ಕೆಮ್ಮು, ಮಕ್ಕಳಿಗೆ ದೊಡ್ಡವ್ರಿಗಾಗಲಿ ಕೆಮ್ಮು ಜಾಸ್ತಿ ಇದೆ, ಕಫ ಇದೆ ಎದೆಯಲ್ಲಿ, ಕೆಮ್ಮಿ ಎದೆಯೆಲ್ಲ ನೋವು ಬರ್ತಾಯಿದೆ, ತಲೆನೋವು ಬರ್ತಾಯಿದೆ, ತುಂಬ ದಿನದಿಂದ ಕೆಮ್ಮಿದೆ ನಮಗೆ ಅನ್ನೋರು ಇದನ್ನು ರಾತ್ರಿ ಮಲಗೋವಾಗ ನಾನು ತೋರಿಸ್ಕೊಟ್ಟಂಗೆ ಸ್ವಲ್ಪ 1 ಸ್ಪೂನ್ ಕುಡಿದ್ಬಿಟ್ಟು ಮಲಗಿ. ಒಳ್ಳೆ ರಿಸಲ್ಟ್ ಬರುತ್ತೆ. ಮಕ್ಕಳಿಗೂ ಅಷ್ಟೇ, ನಾನು ನಮ್ಮ ಮಕ್ಕಳಿಗೂ ಕೊಡ್ತಾ ಇರ್ತೀನಿ. ಇದು ನಮ್ಮ ಅಜ್ಜಿಯವರು ಹೇಳಿರೋ ಮನೆ ಮದ್ದು. ಟ್ರೈ ಮಾಡಿ ನೋಡಿ. ಒಂದು 3 ಡೇಸ್ ಯೂಸ್ ಮಾಡಿದ್ದೀರ ಅಂದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.